ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತಿನ ಲಾಗ್ ಬಂದುಬಿಟ್ಟು ಅಂದರೆ 2 ಡೇಸ್ದು ಲಾಗ್ನ ಅಪ್ಲೋಡ್ ಮಾಡಿರ್ತೀನಿ. ಯಾಕೆ ಅಂದರೆ ನಾನು ಒನ್ ಡೇದು ಅಂದರೆ ಲಾಸ್ಟ್ ಲಾಗಲ್ಲಿ ನಾನು ಫುಲ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಹಂಗಾಗಿ ಈ ಲಾಗಲ್ಲಿ ತೋರಿಸಿದ್ದೀನಿ. ಇವತ್ತಿನ ಲಾಗ್ ಕಂಟಿನ್ಯೂ ಆಗುತ್ತೆ. ಇದೇ ಭೂಮಿ ಇದೇ ಪಾಲು ಈ ನಯನ ನೋಡಿ ಎಳ್ನೀರು ಹೆಂಗೆ ಕೊಚ್ಚುತ್ತಾರೆ ಅಂತ. ಎಷ್ಟಾಗಲಿ ತೋಟದವ್ರಲ್ವಾ, ಐ ಮೀನ್ ತೆಂಗಿನ ತೋಟದವ್ರು. ಕುಡ್ಲು ಚೆನ್ನಾಗಿ ಇರಲಿಲ್ಲ, ಹಂಗಾಗಿ ನೀಟಾಗಿ ಕೆತ್ತಕ್ಕಾಗ್ತಾಯಿಲ್ಲ. ಏನಾಗಲ್ಲ ತಗ, ಬಿಸಿಲಿಗೆ ಕೆಲಸ ಮಾಡಬೇಕು. ಮತ್ತೆ ಈಗ ಇಷ್ಟ ತಕ್ಕ ಮಾಡಲಿಲ್ವೇನು ನೋಡು, ನಾನು ಹೊಡ್ಸಿದ ಪ್ಲ್ಯಾನ್ ವರ್ಕೌಟ್ ಆಯಿತು. ಅಲ್ಲಿ ಇನ್ಸ್ಟಾಲ್ ಮಾಡಿದ್ದು ಒಳ್ಳೇದೇ ಆಯಿತು. ಬರಲಿಲ್ಲ ಅಂದರೆ ಆ ಥರ ಮಾಡಬೇಕು. ಹಾಕಿಲ್ಲ ಅದಕ್ಕೆ ಉಳಿತೈತೆ ಈಗ. ಮತ್ತೆ ಇನ್ನೊಂದ್ಸತಿ ಮತ್ತಂಗೆ ನಾನು ಹಾಕಲಿ ಸಾಲಿಗೆ. ಅಂದರೆ ಲಾಸ್ಟ್ ಲಾಗಲ್ಲಿ ನಾನು ಗೊಬ್ಬರ ಹಾಕಿರೋದ್ರ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಹಂಗಾಗಿ ಈ ಲಾಗಲ್ಲಿ ತೋರಿಸಿದ್ದೀನಿ. ಇವಾಗ ಮನೆಯವ್ರಿಗೆಲ್ಲ ಗೊಬ್ಬರ ತುಂಬಿಕೊಡ್ತಾ ಇದ್ದೆ. ಹಾಂ, ಅದಿನ್ನೂ ಈಸಿ ಅಲ್ಲ. ಮೇಲೆ ಹಾಕಿ ಚೆಲ್ಲಿದ್ರು ಹಿಂಗೆ ತುಂಬ್ಕೋಬೋದಲ್ಲ. ಇನ್ನೊಂದು ಚೀಲ ನಾನು ಯಾರೇ ವರ್ಷು ಆ ಕಡೆಗೆ ತಗೊಂಡೋಗ್ತೀನಿ. ತಂದ್ಕೊಡ್ಲಾ? ಹಾಂ, ಅದ್ರಾಗ ಇನ್ನೂ ಒಂದು ಪುಟ್ಟಿ ಆಗುತ್ತೆ. ಇಲ್ಲ, ಚೀಲ ತರ್ತಿದ್ದಾರೆ ಹಂಗೆ ತೆಗಿ. ಅದಿನೇ ನಂದು ಇದಾಗುತ್ತೆ ಅಷ್ಟೇ. ಹಾಂ, ಇದು ಅರ್ಧ ಚೀಲ. ಅದು ಕಂಪ್ಲೀಟ್ ಆಯ್ತಾ? ಒಂದ್ಸಲ ಜಿಪ್ಸಮ್ಮ. ಹಾಂ ಹಾಂ ಹಾಂ, ಇದು ನನ್ನ ಲೊಡ ತಗರಿ ತಂದಿಡೋಣ. ಲಾಗ್ನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ, ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇಷ್ಟಕ್ಕಿನ ಆಗಿತ್ತು, ಹಂಗಾಗಿ ಮುಂದಕ್ಕೆ ಹಾಕಬೇಕಲ್ಲ. ಹಂಗಾಗಿ ಸುಮ್ಮನೆ ಇದರಿಂದ ಇಲ್ಲಿಂದ ತಗೊಂಡೋಗೋದಕ್ಕಿಂತ ಅಲ್ಲೊಂದು 2 ಚೀಲ ಹಾಕ್ಕೊಂಬಿಟ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳಿದೆ. ಅವರು ಹಂಗೆ ಮಾಡೋಣ ಬಿಡು ಅಂತೇಳಿ ತಗೊಂಡೋಗಲ್ಲ ಆಗ್ತಾಯಿದ್ದಾರೆ. ಓಕೆ, ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ನಿಮ್ಮಿಂದಲೇ ನಾವು ಅಂದರೆ ನಾವು ಮಾಡುವಂತಹ ವೀಡಿಯೋಸ್ನ ನೋಡಿಬಿಟ್ಟು ಯಾವ ಥರ ಬಂದಿದೆ ಅಂತ ಬಿಟ್ಟು ಕಮೆಂಟ್ ಮಾಡಿದರೆ ನಮಗೆ ಒಳ್ಳೆ ಕಮೆಂಟ್ ಬಂದರೆ ನಾವಿನ್ನು ಕಂಟಿನ್ಯೂ ಮಾಡ್ಬೋದು ವೀಡಿಯೋಸ್ನ ಅಂತ ಹೇಳಿ. ಇವಾಗ 1 ಚೀಲನ ಹಾಕಿ ಬಂದಿದ್ದಾರೆ. ಇನ್ನೂ ಜಿಪ್ಸಮ್ ಅನ್ನೋದೊಂದು ಬೇರೆ ಗೊಬ್ಬರ ಇದೆ, ಅದನ್ನು ಇವಾಗ ಹಾಕಬೇಕು. ಇದು ಇನ್ನೊಂದು 2ರಿಂದ 3 ಚೀಲ ಇದೆ. ಇದನ್ನು ಹಾಕಿ ಒಂದು ಮಗು, ಚಿಕ್ಕ ಮಗುಗೆ ಮೊದಲು ಎದೆ ಹಾಲು ಕೊಡ್ತೀರಾ ಅಂದರೆ
ನೀವೇ ಕರೆದು ಅದಕ್ಕೆ ಹಸಿವಾದಾಗ ಹಾಂ ಇದೆಲ್ಲ ಕೊಡ್ತೀರಾ. ಹಾಂ ಅದು ಸ್ವಲ್ಪ ದೊಡ್ಡದಾದ್ಮೇಲೆ ಹಾಂ ಬಟ್ಲಿಗೆ ಹಾಕಿ ಹಾಂ ಅನ್ನನ ಎಲ್ಲ ಮಿಕ್ಸ್ ಮಾಡಿ ಕೊಡ್ತೀರಾ. ಹಾಂ ಸ್ವಲ್ಪ ದೊಡ್ಡದು ಬಂತು ಅಂದರೆ ಒಂದು ತಟ್ಟಿಗೆ ಕೊಡು ತಗೊಂಬೋಗು ತಿನ್ನು ಅಂದರೆ ಅದೇ ಹೋಗಿ ತಿನ್ನುತ್ತಲ್ವ, ಹಂಗೆ ಹಾಂ ಹಾಂ ಅದಕ್ಕೆ ಗಿಡ ಪ್ರೌಢಾವಸ್ಥೆಗೆ ಬಂದಾಗ ಹಾಂ ಬಡ್ಡಿಗೆ ಹಾಕೋ ಅವಶ್ಯಕತೆ ಇರೋದಿಲ್ಲ. ಹಾಂ ಹಾಂ ಅದಕ್ಕೆ ಅದ್ರ ಬೇರೆಲ್ಲ ಹೇಳ್ಕೊಂಡಿರುತ್ತೋ ಅಲ್ಲಿಗೆ ಹಾಕ್ಬೇಕು. ಅಲ್ಲಿಗೆ ದೂರನೇ ಹಾಕ್ಬೇಕು. ನೀರಾದರೂ ಅಷ್ಟೇ, ಹಾಂ ಗೊಬ್ಬರ ಆದರೂ ಅಷ್ಟೇ, ಕನಿಷ್ಠ ಒಂದು ಅಡಿ ದೂರ ಬಿಟ್ಟು ಹಾಕಬೇಕು. ಅವಾಗ ಹಂಗಾದ್ರೆ ಬೇರ್ ಮೂಲ ಹೊಸ ಬೇರುಗಳು ಯಾವತ್ತು ಹಾಂ ಇದು ತುಂತುರು ಬೇರುಗಳೆಲ್ಲ ಇಲ್ಲಿ ಮೊದಲು ಹೊಸ ಬೇರುಗಳು ಬಡ್ಡೆಯಲ್ಲಿ ಹೊಡ್ಕೊತದೆ. ಹಾಂ ಹಾಂ ಹಳೆ ಬೇರಿಗೆ ಊಟ ಕೊಟ್ಟರೆ ಹಾಂ ಹೊಸ ಬೇರು ನೀವು ಹೊಸ ಬೇರಿಗೆ ಊಟ ಕೊಡಂಗಿಲ್ಲ. ಹಳೆ ಬೇರಿಗೆ ಕೊಡ್ಬೇಕು. ಹಳೆ ಬೇರಿಗೆ ಕೊಟ್ಟರೆ ಅದು ಅದಕ್ಕೆ ಶಕ್ತಿ ಕೊಡ್ತದೆ. ಹಾಂ ಹೊಸ ಬೇರಿಗೆ. ಹೊಸ ಬೇರಿಗೆ ಅದಿಲ್ಲ ಸಣ್ಣ ಬೇರುಗಳು ಹೊಡ್ಕೊತಾ ಇರುತ್ತೆ ಇಲ್ಲಿ. ಹಾಂ ಹಾಂ ಇಲ್ಲಿ ನೀವು ಆಹಾರ ಕೊಟ್ಟರೆ ಅದು ಗಿಡಕ್ಕೆ ಹೋಗುತ್ತೆ, ಗಿಡ ಮತ್ತು ಬೇರುಗಳು ಹೊಸ ಬೇರುಗಳು ಹೊಡಿತದೆ. ಹಾಂ ಹಾಂ ಆಗ್ತೈತಾ? ಗೊಬ್ಬರ ಹಾಕಿದ್ದು ನೆಕ್ಸ್ಟ್ ಡೇ ಲಾಗಿದು. ಏನು ಅಂದರೆ ಅವತ್ತು ಗೊಬ್ಬರ ಏನೋ ಹಾಕಿದ್ವಿ, ತಿರುಗಿ ದಿನ ಔಷಧಿ ಹೊಡಿಬೇಕು ಅಂತ ಹೇಳಿದರು. ಹಂಗಾಗಿ ಔಷಧಿ ಹೊಡಿಯೋಣ. ಆಲ್ರೆಡಿ ಸಂಜೆ ಉಕ್ಕೆ ಹೊಡ್ಕೊಂಡು ಬಂದರು ನಮ್ಮ ಮನೆಯವರು. ಉಕ್ಕೆ ಹೊಡೆದಿರೋದ್ರಿಂದ ಇವತ್ತು ಔಷಧಿ ಹೊಡಿಬೇಕಾಗಿತ್ತು. ಹಂಗಾಗಿ ನಾನು ಅವ್ರಿಗೆ ನೀರು ತುಂಬಿಕೊಡ್ತಾ ಇದ್ದೆ ಕ್ಯಾನ್ಗೆ. ಅವರು ಒಂದು ಫುಲ್ಲು ಅಂದರೆ ಒಂದು 2 ಸಾಲ್ಗೇನೋ ಬಿಟ್ಬಿಟ್ಟು ಇನ್ನು ಮಿಕ್ಕಿದ್ಕೆಲ್ಲ ಅವರೇ ಹೊಡೆದಿದ್ದು. ಲಾಸ್ಟ್ ಸಾಕ್ಬಿಡೆ 20 ಲೀಟ್ರಿಗೆ. ನೆಂದಿದ್ದೇನಲ್ವ. ಎಲ್ಲ ನೀರಿದ್ರೆ ನಮಗೆ ಆಲ್ರೆಡಿ ನಮ್ಮ ಮನೆಯವರೆಲ್ಲ ಆ ಗಿಡಕ್ಕೂ ಸ್ಪ್ರೇ ಮಾಡಿದರು. ಬಟ್ ಇನ್ನೂ ಒಂದು 2 ಡೇ ಅಂದರೆ ಒಂದು 2 ಸಾಲೇನೋ ಇತ್ತು. ಬಟ್ ಆ 2 ಸಾಲಿಗೆ ನೀನೇ ಹಿಡಿ ಅಂತ ಹೇಳಿದರು. ಅಂದರೆ ನಾನು ಕೇಳಿದೆ, ನಾನೇ ಹೊಡಿತೀನಿ ಕೊಡ್ರಿ ಅಂತ ಹೇಳ್ಬಿಟ್ಟು. ಹಂಗಾಗಿ ನಾನು ಕೂಡ ಅಂದರೆ ನಾನು ಇಲ್ಲಿ ಅಂದರೆ ಮದುವೆ ಆದಮೇಲೆ ಫಸ್ಟ್ ಟೈಮು ಇಲ್ಲಿ ಔಷಧಿ ಹೊಡೆದಿದ್ದು. ಬಟ್ ನಾನು ನಮ್ಮೂರಲ್ಲೆಲ್ಲ ಕೆಲಸ ಮಾಡಿದ್ದೀನಿ. ಬಟ್ ಇಲ್ಲಾಂದರೆ ಹಂಗಂತ ವೀಡಿಯೋ ಅಪ್ಲೋಡ್ ಮಾಡಿದ್ರು ತೋರ್ಪಡಿಕೆಗೆ ಅಂತಲೂ ಅಂದ್ಕೋಬೇಡಿ. ಬಟ್ ನಾವು ಮಾಡೋ ಕೆಲಸನ ನಾವು ತೋರಿಸ್ಕೊಳ್ಳೋದ್ರಿಗೇನು ತಪ್ಪೇನಿರಲ್ಲ ಅಂದ್ಕೊಳ್ತೀನಿ. ಕೆಲವರು ಮಾತಾಡ್ಬೋದು, ತೋರ್ಪಡಿಕೆಗೋಸ್ಕರ ಕೆಲಸ ಮಾಡ್ತಾರೆ ಅಂತಲೂ ಅಂದ್ಕೋಬೋದು. ಬಟ್ ನನಗೆ ಅದು ಅವಶ್ಯಕತೆ ಇಲ್ಲ. ಅವ್ರು ಅಂದರು ಅನ್ನಲಿ, ಪರವಾಗಿಲ್ಲ. ಯಾಕೆಂದರೆ ನಾವು ಕೆಲಸ ಮಾಡೋರಿಗೆ ಗೊತ್ತಿರುತ್ತೆ ನಾವು ಕೆಲಸ ಮಾಡ್ತೀವೋ ಇಲ್ವೋ ಅಂತೇಳಿ. ಅದೇನಾದರೂ ನಿಮಗೆ ಅನಿಸಿಕೆ ಹೇಳಬೇಕು ಅಂತ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಪರವಾಗಿಲ್ಲ. ಆಮೇಲೆ ಇನ್ನೊಂದು ಏನಂತಂದರೆ, ಕೆಲವರು ಸ್ಟೇಟಸ್ಗಳು ಹಾಕ್ತಾ ಇರ್ತೀನಿ. ನಾನೇನಾದರೂ ಕೆಲಸ ಮಾಡ್ತಿದ್ರೆ ಸ್ಟೇಟಸ್ ಹಾಕ್ತಾಯಿದ್ದೆ ಅಂದರೆ ಅಂದ್ಕೊಳ್ತಾರೆ ಏನಂತ ಅಂದರೆ, ಅಯ್ಯೋ ಇವಳೇನು ಭಾರಿ ಮಾಡದೇ ಇರೋದು ಮಾಡ್ತಾಳೇನೋ ಅನ್ನೋ ಥರ ಸ್ಟೇಟಸ್ ಹಾಕ್ತಾಳೆ ಅಂತಲೂ ಕೆಲವರು ಹೇಳಿದ್ದಾರೆ. ಬಟ್ ಅದೇನೋ ಗೊತ್ತಿಲ್ಲ, ನನ್ನ ಖುಷಿ ನಾನು ಶೇರ್ ಮಾಡ್ಕೊಳ್ತೀನಿ. ಅದು ನಿಮಗೆ ಇಷ್ಟ ಆಗುತ್ತೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಬಟ್ ಇಷ್ಟ ಆದರೆ ಮಾತ್ರ ನನಗೆ ಪ್ರೋತ್ಸಾಹ ಕೊಡಿ, ಸಪೋರ್ಟ್ ಮಾಡಿ. ಸುಮ್ಮನೆ ನಾನು ಮಾಡ್ತಿದ್ದೀನಿ ಅಂತ ನೀವು ನೋಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ನೋಡಿ. ಏಕೆಂದರೆ ಕೆಲವರು ನೀವು ನೋಡಿಲ್ಲ ಅಂದರೂ ಕೂಡ ಕೆಲವು ನೋಡೋರು ಮಾತ್ರ ಇದ್ದೇ ಇರ್ತಾರೆ. ಅದೇ ನನಗೆ ಖುಷಿ. ನೋಡಿ ಇವಾಗ ಫೈನಲಿ ಎಲ್ಲ ಅಂದರೆ ಸ್ಪ್ರೇ ಮಾಡ್ಕೊಂಡು ಬಂದಿದ್ರು. ಕೆಲವೊಂದಕ್ಕೆ ಸ್ವಲ್ಪ 2 ಸರಿ ಸ್ಪ್ರೇ ಮಾಡು ಅಂತ ಹೇಳಿದರು. ಹಂಗಾಗಿ ನಾನು ಸ್ಪ್ರೇ ಮಾಡ್ತಾಯಿದ್ದೆ. ಇನ್ನೊಂದು ಏನಂತಂದರೆ, ಅಂದರೆ ನಮ್ಮ ಮನೆಯವ್ರಿಗೆ ಅನುಭವ, ಯಾಕೆಂದರೆ ಅವ್ರಿಗೆ 13 ಇಯರ್ಸಿಂದ ಅನುಭವ ಇದೆ ರೇಷ್ಮೆ ಕೃಷಿ ಬಗ್ಗೆ. ಬಟ್ ನನಗಂದರೆ ಇವಾಗ ನಾನು ಬಂದಿರೋದಲ್ವ ಆ ತೋಟಕ್ಕೆ. ಹಂಗಾಗಿ ನಾನು ಇವಾಗ ತಿಳ್ಕೊತಿದ್ದೀನಿ. ನಾನು ಅವ್ರಿಗಷ್ಟು ಏನೂ ಗೊತ್ತಿಲ್ಲ. ಸಾಮಾನ್ಯ ಅಂದರೆ ಏನೋ ಕೆಲವೊಂದು ಸಣ್ಣದೇನೋ ಗೊತ್ತಿರ್ಬೋದು, ಅಷ್ಟು ಬಿಟ್ಟರೆ ನನಗೇನು ಅಷ್ಟಾಗಿ ಗೊತ್ತಿಲ್ಲ. ಬಟ್ ನಾನು ತಿಳ್ಕೊಬೇಕು ಮಾಡಬೇಕು ಅನ್ನೋ ನನಗೂ ಖುಷಿ ಇದೆ. ಇವಾಗ ನಾವು ಹಸುಗಳನ್ನ ಕಟ್ಟಿ ಬಂದಿದ್ರು ನಮ್ಮ ಮಾವ ಅವರು. ಹಂಗಾಗಿ ನಾವು ನಮ್ಮ ಮನೆಯವರು ಔಷಧಿ ಎಲ್ಲ ಮುಗಿಸ್ಕೊಂಡು ಇವಾಗ ಹಸ ಕಟ್ಟಿ ಮತ್ತೆ ನೀರನ್ನ ಕುಡಿಸ್ಬಿಟ್ಟು ಹಸ ಕಟ್ಟಕ್ಕೆ ಬರೋಣ ಅಂತಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮ ಮನೆಯವರು ಲಾಕ್ಗೆಲ್ಲ ಫೋರ್ಸ್ ಕೊಡಲ್ಲ, ನಾನೇ ಮಾಡಬೇಕು.
ದಿನ ಆಯಿತು ಆ ಹೊಲ ನೋಡಿ. ಹಾಗಾಗಿ ಎರಡನ್ನೂ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ನನ್ನ ಕರ್ಕೊಂಡು ಹೋಗ್ತವ್ರೆ. ಆಲ್ರೆಡಿ ನಿನ್ನೆನೇ ಹೇಳಿದ್ದೆ ನಾನು ಹೋಗೋಣ ಅಲ್ಲಿಗೆ ಅಂತೇಳಿ. ನಮ್ಮ ಮನೆಯವ್ರಿಗೂ ಹಾಗೆ ಇವೆರಡು ಹಸನು ಅವನು ಹಿಡ್ಕೊಂಡು ಹಸ ನೀರು ಕುಡಿಸ್ಬೇಕಾಗಿತ್ತಲ್ಲ, ಹಂಗಾಗಿ ಹೊರಟಿದ್ದೀವಿ. ನಮ್ಮ ಮನೆಯವ್ರು ಮುಂದೆ ಹೋಗ್ತಾಯಿದ್ದಾರೆ, ನಾನಿವಾಗ ಹಿಡ್ಕೊಂಡು ಹೋಗ್ತಾಯಿದ್ದೀನಿ. ಏಯ್ ಅಲ್ಲಿ ಹಸುಗಳನ್ನೆಲ್ಲ ಕಟ್ಟಾಕ್ಬಿಟ್ಟು ಬಂದು ಮತ್ತೆ ಶೆಡ್ ಹತ್ರ ಬಂದುಬಿಟ್ಟು ಕೈ ಕಾಲೆಲ್ಲ ತೊಳ್ಕೊಂಬಿಟ್ಟು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಬಂದರು. ಅಷ್ಟರಲ್ಲಿ ಮತ್ತೆ ಇನ್ನೇನು ಪಾಪ ಬೇರೆ ಬಿಟ್ಟು ಬಂದಿದ್ವಲ್ವಾ, ಹಂಗಾಗಿ ಹೋಗಲೇಬೇಕಾಗಿತ್ತು. ಇನ್ನೇನು ನಾನು ಇನ್ನೇನು ನಮ್ಮ ಮಾಮೂಲಿ ಡ್ಯೂಟಿ ಡ್ರೆಸ್ ಇದೆಯಲ್ಲ, ಡ್ಯೂಟಿ ಡ್ರೆಸ್ಸೆಲ್ಲ ತೆಗೆದ್ಬಿಟ್ಟು ಹೊರಡ್ಬೇಕಾಗಿತ್ತು. ಹಾಗಾಗಿ ನಮ್ಮ ಮನೆಯವ್ರಿಗೂ ವೆಯ್ಟ್ ಮಾಡ್ತಾಯಿದ್ರಿ. ಅವರೇನು ಅಲ್ಲಿ ಏನೋ ಎಳ್ನೀರು, ಮೋಸ್ಟ್ಲಿ ಎಳ್ನೀರು ಕೆಡ್ವಕ್ಕೆ ಹೋಗಿದ್ರು. ನಾನು ಹೇಳಿದ್ದೆ ಎಳ್ನೀರು ಕೆಡವ್ರಿ ಅಂತ ಹೇಳ್ಬಿಟ್ಟು, ಹಾಗಾಗಿ ಎಳ್ನೀರು ಕೆಡ್ವಕ್ಕೆ ಹೋಗಿದ್ರು. ಕರಿತಾಯಿದ್ರು ನನಗೆ, ಅದೇ ಕುಡ್ಲು ತೊಗೊಂಬ ಎಳ್ನೀರು ಕೆಡವು ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಕುಡ್ಲು ತೊಗೊಂಡು ಹೋದೆ. ಅಂದರೆ ಏನೇ ಆಗಲಿ ನಮ್ಮ ತೋಟದಲ್ಲಿ ನಾವು ಎಳ್ನೀರು ಕುಡಿಯೋದೇ ಒಂದು ದೊಡ್ಡ ಖುಷಿ. ಬೆಂಗಳೂರಲ್ಲೆಲ್ಲ 100 ರೂಪೀಸು ಒಂದು ಎಳ್ನೀರು. ನಾವು ಬೆಂಗಳೂರಲ್ಲಿದ್ದಾಗೆಲ್ಲ ಒಂದು 50 ರೂಪಾಯಿ ಇತ್ತೇನೋ. ಬಟ್ ಇವಾಗಿನ ಕಾಯಿ ರೇಟಲ್ಲಿ 100 ರೂಪಾಯಿ ಮೇಲೆ ಆಗಿರುತ್ತೆ ಎಳ್ನೀರು. ತುಂಬ ಕಷ್ಟ ಬೆಂಗಳೂರಲ್ಲಿ. ಈಗ ತೋಟ ಇದ್ದವ್ರದ್ದಾದರೆ ಏನು ಒಂದೇನು 3 ಕುಡಿಬೋದು ಎಳ್ನೀರ. ಬಟ್ ಬೆಂಗಳೂರಲ್ಲೆಲ್ಲ ಹುಷಾರಿಲ್ಲ ಅಂತಂದರೆ ಎಳ್ನೀರು ತಂದು ಕೊಡೋರಲ್ಲ. ಅದೆಲ್ಲ ನೆನೆಸ್ಕೊಂಡ್ರೆ ಒಂಥರ ಬೇಜಾರಾಗುತ್ತೆ. ಎಷ್ಟೋ ಕಷ್ಟಪಡಬೇಕಲ್ಲ ಬೆಂಗಳೂರಲ್ಲ ಅಂತೇಳಿ. ಈಗಲೂ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಬೆಂಗಳೂರಲ್ಲಿ, ಬಟ್ ಅವ್ರು ಕರಿತಿರ್ತಾರೆ, ಬಟ್ ನನಗೆ ಹೋಗೋಕ್ಕಾಗಿಲ್ಲ.